ಒಬ್ರಿಗೆ ಕೊಡೋದು ಇನ್ನೊಬ್ಬ ಗೊತ್ತಿರಲ್ಲ, ಯಾರಿಗಾಗ್ಲೂ ಗೊತ್ತಿರಲ್ಲ, ಹೇಳ್ಕೊಳ್ಳೋದು ಇಲ್ಲ, ಬೇರೆಯವ್ರಿಗೆ ಹೇಳೋದು ಇಲ್ಲ, ನಾನು ಹಿಂಗೆ ಕೊಟ್ಟಿದ್ದೀನಿ ಅಂತ ಹೇಳೋದು ಇಲ್ಲ. ಅವರು ನಮ್ಮೂರವರು ಮತ್ತೆ ಆವಣಿ ಕೊತ್ತಮಂಗಲ ನಮ್ಮ ಹಳ್ಳಿಗೆ ಎಲ್ಲ ಹಳ್ಳಿಗಳಿಂದ ಬಂದು ನಮ್ಮ ಹುಡುಗರೆಲ್ಲ ಸುಮಾರು ಒಂದು 30-40 ಜನ ಎಡಲ್ಲಿ ವೈಕೆ ಸೋಮಶೇಖರ್ ಅಂತ ಅನ್ನೋರು ಪ್ರತಿ ವರ್ಷದಲ್ಲಿ ಮುಂದುವರಿಸ್ತೀವಿ. ಸಾವಿರಾರು ಜನ ಇಷ್ಟು ಅಂತೆಲ್ಲ ಮಾಡ್ತಾ ಇದ್ರೆ ಆಗ್ತಾ ಇದ್ದೀರಿ, ಇಷ್ಟು ಜನ ಅಂತ ಹೇಳಕ್ಕಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವಣಿ ಕ್ಷೇತ್ರವನ್ನು ದಕ್ಷಿಣ ಭಾರತದ ಗಯಾ ಅಂತಾನೆ ಕರೆಯುತ್ತಾರೆ. ಇದು ರಾಮಾಯಣ ಕಾಲದ ಇತಿಹಾಸವಿರುವ ಜಾಗ, ಸೀತಾಮಾತೆ ಆಶ್ರಯ ಪಡೆದ ಜಾಗ, ವಾಲ್ಮೀಕಿ ಮಹರ್ಷಿಗಳು ತಪಸ್ಸು ಮಾಡಿದ ಜಾಗ ಹಾಗೂ ಲವಕುಶರು ಹುಟ್ಟಿ ಬೆಳೆದ ಪುಣ್ಯಭೂಮಿ ಎಂದು ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ನಡೆಯುವ ಐತಿಹಾಸಿಕ ರಾಮಲಿಂಗೇಶ್ವರ ರಥೋತ್ಸವ ಕಣ್ತುಂಬಿಕೊಳ್ಳಲು ನಮ್ಮ ಕರ್ನಾಟಕ ಮಾತ್ರವಲ್ಲದೆ ಪಕ್ಕದ ಆಂಧ್ರ ಮತ್ತು ತಮಿಳುನಾಡಿನಿಂದಲೂ ಲಕ್ಷಾಂತರ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರುತ್ತಾರೆ. ಹೀಗೆ ದೇವರ ದರ್ಶನ ಮಾಡಿ ಬರುವ ಭಕ್ತರ ಹಸಿವು ನೀಗಿಸಲು ಬಡವರ ಕಷ್ಟಕ್ಕೆ ಸದಾ ಮಿಡಿಯುವ ಸಮಾಜ ಸೇವಕರಾದ ಯಡಹಳ್ಳಿ ಸೋಮಶೇಖರ್ ಅವರು ಭಕ್ತರು ಬೆಟ್ಟ ಹತ್ತಿ ಇಳಿಯುವ ಜಾಗದಲ್ಲಿ ಬೃಹತ್ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು. ಸುತ್ತಮುತ್ತಲಿನ ಗ್ರಾಮಗಳ 100 ಯುವಕರನ್ನು ಒಟ್ಟುಗೂಡಿಸಿಕೊಂಡು ತಾವೇ ಖುದ್ದಾಗಿ ನಿಂತು ಪ್ರೀತಿಯಿಂದ ಊಟ ಬಡಿಸಿದರು. ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಿರಂತರವಾಗಿ ನಡೆದ ಈ ಅನ್ನದಾಸೋಹದಿಂದ ಸಾವಿರಾರು ಭಕ್ತರು ಹೊಟ್ಟೆ ತುಂಬ ಊಟ ಮಾಡಿ ಮನಸಾರೆ ಹರಸಿದರು. ಮಾನವ ಸೇವೆಯೇ ಮಾಧವ ಸೇವೆ ಎಂಬಂತೆ ಯಡಹಳ್ಳಿ ಸೋಮಶೇಖರ್ ಅವರ ಈ ನಿಸ್ವಾರ್ಥ ಸಮಾಜಮುಖಿ ಕೆಲಸಕ್ಕೆ ನಿಮ್ಮದೊಂದು ಲೈಕ್ ಇರಲಿ. ತಪ್ಪದೇ ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನು ಈ ದಿನ ಆವಣಿ ರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಅದಕ್ಕಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಮೊದಲನೇ ಬಾರಿಗೆ ನಾವು ಅನ್ನ ಸಂತರ್ಪಣೆ ಮಾಡಬೇಕು ಅಂತೇಳಿ ಅಂದ್ಕೊಂಡು, ಹಾಗಾಗಿ ಸುಮಾರು ಒಂದು 5,000 to 6,000 ಜನ ಅಂತ ಅಂದ್ಕೊಂಡು, ಅದಿನ್ನೂ ಈಗ ಜಾಸ್ತಿ ಆಗ್ತಾ ಇದೆ. ತುಂಬ ಜನ ಬೆಳಗ್ಗೆಯಿಂದ ತುಂಬ ಜನ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ನಾವು ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದೇನೆ. ಎಲ್ಲ ತೃಪ್ತಿಯಿಂದ ಊಟ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಎಲ್ಲರಿಗೂ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ನಾವು ಎಲ್ರಿಗೂ ಒಳ್ಳೇದಾಗಿ. ಇಲ್ಲ ಅರ್ಕೆ ಅಂತ ಏನೂ ಇಲ್ಲ. ಈ ವರ್ಷ ಇದು ಮಾಡಬೇಕು ಅಂತ ಅಂದ್ಕೊಂಡು, ಹಾಗಾಗಿ ಈ ವರ್ಷದಿಂದ ಇದು ಮಾಡಬೇಕು ಅಂತ ಅಂದ್ಕೊಂಡು, ಇನ್ನು ಚಿಕ್ಕದಾಗಿ ಮಾಡೋಣ ಅಂದ್ಕೊಂಡು ಅದು ತುಂಬ ದೊಡ್ಡದಾಗಿ ಆಗೋಯ್ತು. ತುಂಬ ಇಲ್ಲಿ ಬೇರೆ ಕಡೆಗಿಂತ ಇಲ್ಲಿ ತುಂಬ ಎಲ್ರಿಗೂ ಬೆಟ್ಟಕ್ಕೆ ಹೋಗಿ ತುಂಬ ಸುಸ್ತಾಗಿ ಬಂದಿರ್ತಾರೆ. ಎಲ್ರಿಗೂ ತುಂಬ ಅನುಕೂಲ ಆಗ್ತಾ ಇದೆ. ಇಲ್ಲಿ ಇದನ್ನು ಕಂಟಿನ್ಯೂಸ್ ಆಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು ಪ್ರತಿ ವರ್ಷದಲ್ಲಿ ಮುಂದುವರಿಸ್ತೀವಿ. ಈ ದಿನದ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ನಮಗೆ ನಮ್ಮ ಸ್ನೇಹಿತರಾದ ಆನಂದ್ರವರು ಈ ಒಂದು ಇದಕ್ಕೆ ಪ್ರೇರೇಪಣೆ ಅವರು. ಯಾಕೆಂದ್ರೆ ನಾವು ನಮ್ಗಿಲ್ಲಿ ಎಲ್ಲಿ ಇದು ಮಾಡಬೇಕು ಅಂತ ನಾವು ಇದು ನೋಡ್ತಾ ಇರ್ಬೇಕಾದ್ರೆ ಈ ಜಾಗದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು ನಮ್ಗೆಲ್ಲಾ ರೀತಿಯಲ್ಲ ಅನುಕೂಲ ಮಾಡಿ ಅವರು ಇದು ಮಾಡಿದ್ದಾರೆ. ಅವ್ರಿಗೂ ಸಹ ದೇವರು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹುಡುಗರು ಸುಮಾರು 30 to 40 ಜನ ಹುಡುಗರು ವಾಲಂಟಿಯರ್ಗೆ ಎಲ್ಲ ಬಂದು ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನಮ್ಮೂರವರು ಮತ್ತೆ ಆವಣಿ ಕೊತ್ತಮಂಗಲ ನಮ್ಮ ಹಳ್ಳಿಗೆ ಎಲ್ಲ ಹಳ್ಳಿಗಳಿಂದ ಬಂದು ನಮ್ಮ ಹುಡುಗರೆಲ್ಲ ಸುಮಾರು ಒಂದು 30-40 ಜನ ಹುಡುಗರು ವಾಲಂಟಿಯರ್ ಆಗಿ ಇದಕ್ಕೆ ಸಹಕರಿಸಿದ್ದಾರೆ. ಎಲ್ಲ ನಮ್ಮ ಹುಡುಗರು ಎಲ್ಲ ನಾವು ಇದು ಮಾಡಿರೋದು. ಬೆಳಗ್ಗೆಯಿಂದ ನಡೀತಾ ಇದೆ. ಇನ್ನು ಸಂಜೆವರೆಗೂ ಎಷ್ಟು ಜನಕ್ಕಾದ್ರೂ ನಾವು ನಮ್ಮ ಇದನ್ನು ಮುಂದುವರೆಸ್ಕೊಂಡು ಹೋಗ್ತೀವಿ. ಅವ್ರಿಗೂ ಸಹ ಈ ರಾಮಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಮೊದಲ ವರ್ಷ ಪ್ರಾರಂಭ ಮಾಡಿದ್ದೇನೆ. ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ದೀವಿ. ಎಲ್ರಿಗೂ ಜನರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಒಳ್ಳೇದಾಗ್ಲಿ ಅಂತ ಬಯಸ್ತೇನೆ ಅಷ್ಟೇ. ಓಕೆ, ನಮಸ್ತೆ. ಎಡಲ್ಲಿ ವೈಕೆ ಸೋಮಶೇಖರ್ ಅಂತ ಅನ್ನೋರು ಇದೇ ಮೊದಲ ಬಾರಿಗೆ ಇಲ್ಲಿ ಮಾಡ್ತಾ ಇರೋದು ಅನ್ನದಾನ. ಇದೇ ರೀತಿ ನಮ್ಮ ಶೇಖರಣ್ಣವರು ಸರ್ ಸುಮಾರು ಒಂದು 70 ಜನ ಇದ್ದೀರಿ ಸರ್. ಸಾವಿರಾರು ಜನ ಇಷ್ಟು ಅಂತೆಲ್ಲ ಮಾಡ್ತಾ ಇದ್ದೀರಿ, ಆಗ್ತಾ ಇದ್ದೀರಿ, ಇಷ್ಟು ಜನ ಅಂತ ಹೇಳಕ್ಕಾಗಿಲ್ಲ. ಬೆಳಿಗ್ಗೆ ಒಂದು 9-9:15 ವರೆಗೂ
ಸೋಮಣ್ಣವರು ಹಲವಾರು ಸಾಮಾಜಿಕ ಸೇವೆಗಳನ್ನೆಲ್ಲ ಮಾಡ್ತಾ ಇರೋದನ್ನ ನಾವು ಕೇಳಿದ್ದೀವಿ. ನಿಮ್ ಕಣ್ಣಲ್ಲಿ ಏನೆಲ್ಲ ಸೇವೆ ಮಾಡಿರೋದು ನೋಡಿದ್ರೆ? ಒಂದು ಬಡವರಿಗೆ ಮದುವೆಗೆ ಆಗ್ಲಿ, ಯಾವ್ದಾದ್ರು ಒಂದು ಹೆಚ್ಚು ಕಮ್ಮಿ ಹಾಸ್ಪಿಟ್ಲ್ಗೆ ಆಗ್ಲಿ, ಇಂತ ನೂರಾರು ಒಂದು ಎಲ್ಲ ಬಂದ ತಕ್ಷಣ ಯಾಕೆ ಆಗ್ಲಿ ಇಲ್ಲ ಅಂದಿರಾ ಅವ್ರ ಕೈಲಾದ ಸಹಾಯ ಮಾಡ್ತಾರೆ. ಇವತ್ತು ಅವ್ರು ಮಾಡ್ತಾರೆ ಒಂದು ಒಳ್ಳೆ ಕೆಲಸದಲ್ಲಿ ನೀವು ವಾಲಂಟಿಯರ್ ಬಂದಿದ್ರೆ ಇನ್ನೇನು ದುಡ್ಡು ಬಿಟ್ಟು ತಗೊಂಡು ಏನೋ ಮಾಡ್ಬೇಕು ಅಂತ ಬಂದಿದ್ದೀರಾ? ದುಡ್ಡುಗೋಸ್ಕರ ಯಾರು ಮಾಡೋದಿಲ್ಲ ಅಂತವ್ರೆಲ್ಲ ಅವರು ದುಡ್ಡು ಕೊಟ್ಟು ಕರ್ಸ್ಕೊಳ್ಳೋ ಅಂತವ್ರು ಎಲ್ಲ ಅಪಮಾನ ಇರೋವರ ಬಂದಿರೋದಿಲ್ಲ. ಈಗ ಒಂದೂರಲ್ಲ, ಸುಮಾರು 10 ಜನ ಇದಾರೆ ಇಲ್ಲಿ. ಇವತ್ತು ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಿದ್ದಾರೆ ಅವನಿ ಜಾತ್ರೆಯಲ್ಲಿ. ಭಗವಂತ ಅವ್ರಿಗೆ ಇನ್ನ ಆಯುಷ್ಯ ಆರೋಗ್ಯ ಒಳ್ಳೆ ಒಂದು ರಾಜಕೀಯ ಆಗ್ಲಿ ಯಾವ್ದೋ ಒಂದು ವಿಷಯದಲ್ಲಿ ಅವ್ರು ಇನ್ನು ಉನ್ನತ ಸ್ಥಾನಕ್ಕೆ ಏರ್ಬೇಕಂತ ನಾವು ಕೋರ್ಕೊತಾ ಇದ್ದೀವಿ ನಾವೆಲ್ಲ. ಅವ್ರ ಸೇವೆ ಬಗ್ಗೆ ಹೇಳ್ಬೇಕಂದ್ರೆ ಒಬ್ರಿಗೆ ಕೊಡೋದು ಇನ್ನೊಬ್ರು ಗೊತ್ತಿರಲ್ಲ, ಯಾರಿಗಾಗ್ಲೂ ಗೊತ್ತಿರಲ್ಲ, ಹೇಳ್ಕೊಳೋದು ಇಲ್ಲ, ಬೇರೆಯವ್ರಿಗೆ ಹೇಳೋದು ಇಲ್ಲ, ನಾನು ಹಿಂಗ್ ಕೊಟ್ಟಿದ್ದೀನಿ ಅಂತ ಹೇಳೋದು ಇಲ್ಲ. ಅವರು ಯಾರು ಬಂದವರು ಅವ್ರಿಗೆ ಏನ್ ಬೇಕೋ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಒಬ್ರಿಗೆ ಹೇಳ್ಕೊಳ್ಳೋದಿಲ್ಲ. ಈ ಕೈ ಮಾಡಿರೋದು ಈ ಕೈ ಗೊತ್ತಾಗಲ್ಲ, ಹಂಗೆ ಆ ತರ ನಮ್ಮ ಸರ್ ಅವ್ರು ಮಾಡೋದು. ಎಲ್ರಿಗೂ ಗೊತ್ತು, ಅವ್ರ ಹತ್ರ ಯಾರು ಪಡೆದಿರೋ ಅವ್ರಿಗೆಲ್ಲ ಗೊತ್ತು ಹೆಂಗೆ ಅಂತ. ನಾನು ಸುಮ್ಮನೆ ಹೇಳಬೇಕಾಗಿಲ್ಲ, ಮೀಡಿಯಾ ಮುಂದೆ ಎಲ್ರಿಗೂ ಗೊತ್ತು ಅದೇ ತರ ಮಾಡೋದು ಅಂತ. ಅಷ್ಟು ಮಾತ್ರ ಹೇಳ್ತೀನಿ. ಇದರಲ್ಲಿ ಸೋಮಣ್ಣವ್ರಿಗೆ ಜೈ! ಇದರಲ್ಲಿ ಸೋಮಣ್ಣವ್ರಿಗೆ ಜೈ! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಸರ್, ನನ್ನ ಹೆಸರು ಪ್ರದೀಪ್ ಅಂತ. ನಾವು ಶೇಖರಣ್ಣ ಹತ್ರ ಸುಮಾರು 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು 19 ವರ್ಷದಿಂದ ಗೊತ್ತಿದೆ. ಈ ತರ ಸಾಮಾಜಿಕ ಸೇವೆಗಳಲ್ಲಿ ಯಾವತ್ತೂ ಮುಂದೆ ಇರ್ತಾರೆ ಸರ್. ಇಲ್ಲಿ ನೆರೆದಿರ್ತಕ್ಕಂಥ ಸುಮಾರು ಸಾವಿರಾರು ಜನ ಭಕ್ತಾದಿಗಳ ಮುಂದೆ ಇನ್ನೂ ಒಂದು ಅಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಮಾಡುವಂತ ಶಕ್ತಿ ಸಾರ್ ದೇವ್ರು ಕೊಡ್ಲಿ ಅಂತ ಸರ್. ಅವರು ಮೊದಲಿಂದಾನು ಸಮಾಜ ಸೇವೆಯಲ್ಲಿ ಕಳಕಳಿಯಿಂದ ಮುಂದೆ ಇದ್ದಾರೆ ಯಾವತ್ತೇ ಆಗ್ಲಿ. ಅದ್ರಲ್ಲಿ ಆ ದೇವರ ಆಶೀರ್ವಾದ ಯಾವತ್ತು ಇದ್ದೇ ಇರತ್ತೆ. ಇವತ್ತಿನ ದಿನ ಇವತ್ತು ಸ್ಟಾರ್ಟ್ ಮಾಡಿರತಕ್ಕಂಥದ್ದು ಇನ್ ಮುಂದೆ ಇದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕು. ಆ ದೇವರ ಆಶೀರ್ವಾದ ಹಿಂಗೆ ಇರತ್ತೆ ಅದಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರುಣ್ ಅಂತ. ನಮ್ದು ಊರು ಬಂದು ಕೊತ್ಮಂಗ್ಲ. ಸೋಮಶೇಖರಣ್ಣವ್ರು ಸುಮಾರು ಒಂದು 10 ವರ್ಷದಿಂದ ಪರಿಚಯ ಇದ್ದಾರೆ. ಅವ್ರು ಏನೇ ಕೆಲಸ ಮಾಡ್ಲಿ ಯಾರಿಗೂ ಗೊತ್ತಿಲ್ದಂಗೆ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ.